ಹೊರತು ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರದಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿ ಪುಣ್ಯ ಕಟ್ಕೋಬೇಕು. ಲಾಸ್ಟ್ ಇಯರ್ ಇದ್ದಿದ್ದಂಥ ರೂಲ್ಸು ಈ ಸಲ ಸಡನ್ ಆಗಿ ಚೇಂಜ್ ಆಗುತ್ತೆ ಅಂದರೆ ನಾವು ಏನು ಹೇಳೋಕ್ಕಾಗುತ್ತೆ? 2015ರಲ್ಲಿ ಇದ್ದಂತಹ ಸಿ&ಆರ್ ರೂಲನ್ನು ಇದು 2026ರ ನೇಮಕಾತಿಯಲ್ಲೂ ಸಾಧನೆ ಮುಂದುವರಿಸಬೇಕೆನ್ನುವಂಥ ಒಂದು ವಿನಮ್ರ ವಿನಂತಿಯನ್ನು ನಾವು ಮಾನ್ಯ ಶಿಕ್ಷಣ ಇಲಾಖೆಗೆ ಬೇಡ್ಕೊಳ್ತೇವೆ. ಬರೀ ಪಶುವೈದ್ಯಾಧಿಕಾರಿಗಳಲ್ಲೇ ಅಷ್ಟೇ ಅಲ್ಲ ಸರ್, ಪ್ರತಿಯೊಂದು KPSC ಲಾಸ್ಟ್ 5 ವರ್ಷದಿಂದ ಏನಾಗಿದೆ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗಿದೆ. ನೆಕ್ಸ್ಟ್ 4 ದಿನದಲ್ಲಿ CBI ತನಿಖೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿರೋದು ಬಯಾಲಜಿಕಲ್ ಸೈನ್ಸ್ ಟೀಚರ್ ಅಂತ, ಬಟ್ ಆದರೆ ಬಯಾಲಜಿಕಲ್ ಸೈನ್ಸ್ ಓದಿರೋ ಸ್ಟೂಡೆಂಟೇ ಎಲಿಜಿಬಲ್ ಇಲ್ಲ ಸರ್. ಸಂಗೀತ ಕಲಿತು ಬೀದಿ ಬಿದ್ದಂಗೆ ಆಗ್ಯದ. ನಮ್ಮ ತಂದೆ ತಾಯಿ ಭಾಳ ಇದು ಮಾಡ್ತಾರೆ. ನಾವು ಅದು 15,000 ಪೋಸ್ಟಲ್ಲಿ ಇದೆ, ನಾವು ಸಂಗೀತ ಪೋಸ್ಟ್ ತಗೊಂತೀವಿ ಅಂತ. ಆದರೆ ಇದು ಈಗ ಅದರಲ್ಲಿ ಒಂದು ಪೋಸ್ಟ್ ಕೂಡ ಸಂಗೀತ ಪೋಸ್ಟ್ ಇಲ್ಲ. 150 ಮಕ್ಕಳು ಇದ್ರೆ ಮಾತ್ರ ಫಿಸಿಕಲ್ ಎಜುಕೇಶನ್ ಟೀಚರ್ ಕೊಡ್ಬೇಕಂತ ಹೇಳಿದ್ದಾರೆ. ಹಂಗಾರೆ ರಿಮೈನಿಂಗ್ 70ರಿಂದ 80 ಮಕ್ಕಳು ಇರೋರು ಅವ್ರ ಮಕ್ಕಳಲ್ವಾ? ಕರಡು ಪತ್ರ ಹೊರಡಿಸಿದೆ. ಅದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತುಂಬ ಕಡೆಗಣಿಸಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ಹುದ್ದೆಗಳನ್ನು ಶಿಕ್ಷಕರ ನೇಮಕಾತಿ ಆಗಿಲ್ಲ. ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಪ್ರತಿ ಹಂತದಲ್ಲಿ ಹೋರಾಟ ಮಾಡ್ಕೊಂಡಿದ್ದೀವಿ. ಒಂದು ನ್ಯಾಯಾಲಯ ಹಿಡ್ಕೊಂಡು ಮತ್ತು ತರಳಬಾಳು ನ್ಯಾಯಾಲಯ, KPSC KS ಅಧಿಕಾರಿಗಳಿಗೆ ಎಲ್ಲ ನಾವು ಮನವಿ ಮಾಡಿದ್ವಿ. ಆಮೇಲೆ ರಾಜಕೀಯ ಲೀಡರ್ಗಳಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕಾಲದಲ್ಲಿಯೂ ಅವರಿಗೂ ನಾವು ಮನವಿಯನ್ನು ಕೊಟ್ಟಿದ್ವಿ. ಟೋಟಲಿ ನಮ್ಮ ಮೂಗಿ ತುಪ್ಪ ಹೊರಿಸ್ಕೊತಾನೆ ಬಂದಿದ್ದಾರೆ ಹೊರತು ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ದಯವಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರದಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿ ಪುಣ್ಯ ಕಟ್ಕೋಬೇಕು. ಯಾಕೆಂದರೆ ನಮ್ಮ ವಯಸ್ಸು ಮೀರ್ತಾ ಇದೆ. ನಾವು ಮಾಡಿರ್ತಕ್ಕಂಥ 20 ವರ್ಷದ ತಪಸ್ಸು ಹಾಳಾಗ್ತಾ ಇದೆ. ಇದು ತಾವು ದಯವಿಟ್ಟು ನಮ್ಮ ಕರೆಗೆಲ್ಲ ಕೊಟ್ಟು ಸಂಗೀತ ಶಿಕ್ಷಕರನ್ನು ದಯವಿಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಮತ್ತು ವಯೋಮಿತಿಯನ್ನು ಸಡಲಿಕೆಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ನಾವು ಕೈ ಜೋಡಿ ಕಾಲು ಬಿದ್ದು ಬೇಡ್ಕೋತೀವಿ. 2022 ರಿಕ್ರೂಟ್ಮೆಂಟಲ್ಲಿ ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿ ಓದಿರೋರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಬಟ್ ಈ ಸಲ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ತಗೊಂಬಂದು ಸೈನ್ಸ್ ಟೀಚರ್ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಝುವಾಲಜಿ ಕೊಟ್ಟಿದ್ದಾರೆ, ಮೈಕ್ರೋಬಯಾಲಜಿ ಕೊಟ್ಟಿದ್ದಾರೆ, ಸೆರಿಕಲ್ಚರಿ ಕೊಟ್ಟಿದ್ದಾರೆ. ಬಟ್ ಈ ನಮ್ಮದು ಬಯೋಟೆಕ್ನಾಲಜಿನ ಸಬ್ಜೆಕ್ಟನ್ನು ಕೈಬಿಟ್ಟು ಮ್ಯಾಥ್ಸ್ ಅಂತ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಎಂಥ ಬಿಗ್ಗೆಸ್ಟ್ ಲೂಪ್ ಹೋಲ್ ಅಂತ ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ದು. ಸೈನ್ಸ್ ಟೀಚರ್ಗೆ ಯಾರು ಸರ್ ಓದ್ತಾರೆ ಮ್ಯಾಥ್ಸು? ನಾವು ಮ್ಯಾಥ್ಸ್ ಸ್ಟ್ರೀಮ್ ಬೇಡ ಅಂತಲೇ ಸೈನ್ಸ್ಗೋಸ್ಕರ ಸೈನ್ಸ್ ಟೀಚರ್ ಆಗೋಣ ಅಂತೇಳಿ ಸೈನ್ಸ್ ಕಾಂಬಿನೇಷನ್ಸ್ನ ತಗೊಂಡು ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿನ ಓದಿ ನಾವು ಸೈನ್ಸ್ ಟೀಚರ್ ಆಗಬೇಕು ಅಂತೇಳಿ B.Ed ಮಾಡಿ TET ಕ್ಲಿಯರ್ ಮಾಡಿ ಇವಾಗ ನೋಡಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ. ಇದು ಆಮೇಲೆ ಮ್ಯಾಥ್ಸನ್ನು ಇನ್ಕ್ಲೂಡ್ ಮಾಡಿರೋದು ಇದು ಎಂಥ ಮೇಜರ್ ಡ್ರಾಬ್ಯಾಕ್ ಅಂದರೆ ಇದು ಎಲ್ಲಿ ಬರುತ್ತೆ ಸರ್? ಲೈಫ್ ಸೈನ್ಸ್ ಕಾಂಬಿನೇಷನಲ್ಲಿ ಮ್ಯಾಥ್ಸ್ ಅನ್ನೋ ಸಬ್ಜೆಕ್ಟೇ ಬರೋದಿಲ್ಲ. ನಾವು ಮ್ಯಾಥ್ಸ್ ಬೇಡ ಅಂತಲೇ ಏನು ಮಾಡಿದ್ದೀವಿ, ಲೈಫ್ ಸೈನ್ಸ್ ಕಡೆ ಬಂದಿರೋದು. ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿಯನ್ನು ಓದಿದ್ದೀವಿ. ಲಾಸ್ಟ್ ಇಯರ್ ಇದ್ದಿದ್ದಂಥ ರೂಲ್ಸು ಈ ಸಲ ಸಡನ್ನಾಗಿ ಚೇಂಜ್ ಆಗುತ್ತೆ ಅಂದರೆ ನಾವು ಏನು ಹೇಳೋಕ್ಕಾಗುತ್ತೆ? ನಮಗೆ ಅವಕಾಶ ಮಾಡಿಕೊಡೋದಕ್ಕೇ ಇಷ್ಟು ಫೈಟ್ ಮಾಡ್ತಾ ಇದ್ದೀವಿ. ನಾವು ಜಾಬ್ ಕೇಳ್ತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ನಮಗೆ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಎಕ್ಸಾಮ್ ಬರೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರೆ ಜಾಬ್ ತಗೊಳ್ಳೋ ಅರ್ಹತೆ ನಮಗಿದೆ, ನಾವು ಟೀಚರ್ ಆಗೋ ಎಲಿಜಿಬಿಲಿಟಿ ನಮಗಿದೆ. ಅದಕ್ಕೋಸ್ಕರ ನಾವು ಇಷ್ಟು ಫೈಟ್ ಮಾಡ್ತಾ ಇದ್ದೀವಿ. ಮೀಡಿಯಾದವರು ನಮಗೆ ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನನ್ನ ಹೆಸರು ಬಸವರಾಜ್ ಅಂತೇಳಿ, ಕೊಪ್ಪಳ ಜಿಲ್ಲೆಯಿಂದ ಇವತ್ತು ನಾವು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಫ್ರೀಡಂ ಪಾರ್ಕಲ್ಲಿ ಶಿಕ್ಷಣ ಇಲಾಖೆಯ ನೇಮಕಾತಿಯ ಬಗ್ಗೆ ಇವತ್ತು ಹೋರಾಟವನ್ನು ಕೈಗೊಂಡಿದ್ದೇವೆ. ಕಾರಣ ಇಷ್ಟೇ, ಶಿಕ್ಷಣ ಇಲಾಖೆಯಲ್ಲಿ ಏನಾಗ್ತಿದೆ ಅಂದರೆ 2015ರ ಸಂದರ್ಭದಲ್ಲಿ ಅಂದರೆ ನಮ್ಮ PSTR ವಿಷಯಕ್ಕೆ ಬರೋದಾದರೆ, ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಶಿಕ್ಷಕರ ನೇಮಕಾತಿ ವಿಷಯಕ್ಕೆ ಬರೋದಾದರೆ 2015ರಲ್ಲಿದ್ದಂತಹ ಸಿ&ಆರ್ ರೂಲನ್ನು ಇದು 2026ರ ನೇಮಕಾತಿಯಲ್ಲೂ ಸಾಧನೆ ಮುಂದುವರಿಸಬೇಕೆನ್ನುವಂಥ ಒಂದು ವಿನಮ್ರ ವಿನಂತಿಯನ್ನು ನಾವು ಮಾನ್ಯ ಶಿಕ್ಷಣ ಇಲಾಖೆಗೆ ಬೇಡ್ಕೊಳ್ತೇವೆ. ಕಾರಣ ಇಷ್ಟೇ, ಏನಂದರೆ 2015ರ ಸಿ&ಆರ್ ರೂಲಲ್ಲಿ ಸಾಮಾನ್ಯ ಶಿಕ್ಷಕರು ಅಂತೇಳಿ ನೇಮಕಾತಿಯನ್ನು ಮಾಡ್ಕೊಂಡಿದ್ರು. ಆದರೆ ಈ ವರ್ಷ ಏನಾಗ್ತದೆ, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯವಾರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಇಲಾಖೆ ಮುಂದಡಿಯನ್ನು ಇಟ್ಟಿದೆ. ಅದು ಆಗಬಾರ್ದು. ಯಾಕೆ ಅಂದರೆ ಇಲ್ಲಿ ವಿಷಯವಾರು ಶಿಕ್ಷಕರಂದರೆ ಅಲ್ಲಿ ಪ್ರಮುಖವಾಗಿ ಇಂಗ್ಲೀಷ್ ವಿಷಯದಲ್ಲಿ PUCಯಲ್ಲಿ ಇಂಗ್ಲೀಷ್ ವಿಷಯದಲ್ಲಿ 50% ಅಂಕಗಳನ್ನು ಪಡೆದಿರಲೇಬೇಕು ಎನ್ನುವಂಥ ಒಂದು ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾಕೆ ಇದಕ್ಕೆ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದರೆ, ಗ್ರಾಮೀಣ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಉಪನ್ಯಾಸಕರಿಲ್ಲದೆ ಸ್ವಯಂ ಒಂದು ಸ್ಟಡಿಯನ್ನು ಮಾಡಿ ಏನು ಮಾಡ್ತಿದ್ದಾರೆ, ಪಾಸಿಂಗ್ ಮಾರ್ಕ್ಸನ್ನು ತೆಗೆದುಕೊಂಡು ಒಳ್ಳೊಳ್ಳೆ ಪರ್ಸೆಂಟೇಜ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಆದರೆ ಈ ಒಂದು ರೂಲ್ಸ್ಗಳಿಂದ ನಮಗೆ ನೇಮಕಾತಿಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇಲ್ಲದಂತೆ ಆಗಿದೆ. ನಮ್ಮ ಬೇಡಿಕೆ ಏನು ಅಂದರೆ PSTR ಹುದ್ದೆಗಳನ್ನು ಹೆಚ್ಚಿಸಬೇಕು. ಕೇವಲ ಕಲ್ಯಾಣ ಕರ್ನಾಟಕಕ್ಕೆ 800 ಪೋಸ್ಟ್ಗಳು ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 100 ಪೋಸ್ಟ್ಗಳು. ಎಲ್ಲಿ ಸರ್ ಇದು? ಊಟಕ್ಕೆ ಉಪ್ಪಿನಕಾಯಿ ರೀತಿಯಲ್ಲಿ ಸಾವಿರಾರು ಪೋಸ್ಟ್ಗಳು ಖಾಲಿ ಇದೆ. 1ರಿಂದ 5ನೇ ತರಗತಿ ಶಿಕ್ಷಕರೇನಿದ್ರೆ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ 800, ನಾಲ್ ಕಲ್ಯಾಣ ಕರ್ನಾಟಕಕ್ಕೆ 100. ಏನು ಸರ್ ಇದು ದ್ವಂದ್ವ ನೀತಿ? ಯಾಕೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ 4424 ಪೋಸ್ಟ್ಗಳು ಕನ್ಫರ್ಮ್ ಆಗಿತ್ತು.
ಸೊ ಅದನ್ನು ತಡೆ ಹಿಡಿದು ಕೇವಲ 800 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 100 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಬದಲಾವಣೆ ಮಾಡಿ, ಸಂಖ್ಯೆಗಳನ್ನು ಜಾಸ್ತಿ ಮಾಡಿ, ಜೊತೆಗೆ ಸಾಮಾನ್ಯ ಶಿಕ್ಷಕರು ಅಂತೇಳಿ ನಮ್ಮನ್ನು ಪರಿಗಣನೆ ಮಾಡಿ. ವೆಟರ್ನರಿ ಆಫೀಸರ್ ಅಂದರೆ ಪಶುವೈದ್ಯಾಧಿಕಾರಿ ಒಂದು ಪೋಸ್ಟಲ್ಲಿ ಒಂದು ಪಶುಗಳಿಗೆ ಅಂದರೆ ಸಾಮಾನ್ಯ ಜೀವಿಗಳು ಅಂದರೆ ಮೂಕ ಜೀವಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ 80 ಲಕ್ಷ ದುಡ್ಡು ಡಿಮ್ಯಾಂಡ್ ಮಾಡಿ ಹುದ್ದೆಗಳನ್ನು ಭರ್ತಿ ಮಾಡ್ತಿದ್ದಾರೆ ಅಂತಂದರೆ ಬರೀ ಪಶುವೈದ್ಯಾಧಿಕಾರಿಗಳಲ್ಲೇ ಅಷ್ಟೇ ಅಲ್ಲ ಸರ್. ಪ್ರತಿಯೊಂದು KPSC ಲಾಸ್ಟ್ 5 ವರ್ಷದಿಂದ ಏನಾಗಿದೆ, ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗಿದೆ. KSL ಕರಪ್ಷನ್ನು, PDOದಲ್ಲಿ ಕರಪ್ಷನ್ನು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಕರಪ್ಷನ್ನು, AEE ಕರಪ್ಷನ್ನು, AEದಲ್ಲಿ WRD AEದಲ್ಲಿ ಕರಪ್ಷನ್ನು, BBMP AEದಲ್ಲಿ ಕರಪ್ಷನ್ನು, ADLR ಕರಪ್ಷನ್ ಆಗಿದೆ, ಗ್ರೂಪ್ ಬಿ ಅಲ್ಲಿ ಕರಪ್ಷನ್ ಆಗಿದೆ. ಪ್ರತಿಯೊಂದು ಎಕ್ಸಾಮ್ಸು KPSC ಆಗಿರೋಂಥ ಪ್ರತಿಯೊಂದು ಎಕ್ಸಾಮಲ್ಲೂ ಕರಪ್ಷನ್ ಆಗಿದೆ. ನಮ್ಮ ಏಕೈಕ ಡಿಮ್ಯಾಂಡ್ ಏನಪ್ಪ ಅಂದರೆ KPSC ಮೇಲೆ ನೆಕ್ಸ್ಟ್ 4 ದಿನದಲ್ಲಿ CBI ತನಿಖೆ ಕೊಡಬೇಕಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ KPSC ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ, ಮೆಂಬರ್ಸ್ ಇರ್ಬೋದು, ಅಧ್ಯಕ್ಷ ಇರ್ಬೋದು, ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅಷ್ಟು ಜನದ ಮೇಲೆ ಕ್ರಮ ತೊಗೊಬೇಕು, ಅವ್ರನ್ನ ಗಲ್ಲಿಗೇರಿಸಬೇಕು. ಆ ರೀತಿ ಸರ್ಕಾರ ಡಿಸೈಡ್ ಮಾಡಬೇಕು. ಮತ್ತು ಇನ್ನೊಂದು ಎರಡನೇದೇನೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಎಕ್ಸಾಮ್ ಪ್ಯಾಟರ್ನೇ ಚೇಂಜ್ ಮಾಡಿದ್ದಾರೆ. ಇವತ್ತು ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ ಆ ರೀತಿ ಎಕ್ಸಾಮ್ ಪ್ಯಾಟರ್ನ್ ತೊಗೊಂಬಂದಿದ್ದಾರೆ. ಎಲ್ಲ ಸ್ಟೇಟಲ್ಲೂ ಅದು ಗ್ರೂಪ್ ಸಿ ಸಿಲಾಬಸ್ಸಿಗೆ 2 ಪೇಪರ್ ಇರುತ್ತೆ. ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು. 2 ಪೇಪರಲ್ಲಿ 200 ಮಾರ್ಕ್ಸ್ ಅಬ್ಜೆಕ್ಟಿವ್ ಇರುತ್ತೆ ಆ್ಯಸ್ ಪರ್ 2021 ರೂಲು. ಇವರೇನು IAS IPS ಎಕ್ಸಾಮ್ಸ್ಗೆ ಓದ್ತಾ ಇದ್ದಾರಾ? ಅದನ್ನು ಚೇಂಜಸ್ ಮಾಡಬೇಕು. ಇದನ್ನು ಎಕ್ಸಾಮ್ ಪ್ಯಾಟರ್ನು ಮುಂಚೆ ಹೆಂಗಿತ್ತು ಅದನ್ನು ಚೇಂಜಸ್ ಮಾಡಬೇಕು. PSTR, HSTR, GPSTR, ದೈಹಿಕ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ಸು, ಪ್ರತಿಯೊಂದು ಎಕ್ಸಾಮ್ಸ್ಗಳು ಸೇಮ್ ಪ್ಯಾಟರ್ನ್ ಇರಬೇಕು, ಆಬ್ಜೆಕ್ಟಿವ್ ಟೈಪ್ ಇರಬೇಕು. ಇನ್ನೊಂದೇನಪ್ಪ ಅಂದರೆ BCom B.Ed ಅವ್ರಿಗೆ TETಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. CETಗೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಆರ್ಡ್ರ್ ಇದ್ರೂ ಕೂಡ ಇವರು ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಇಲ್ಲಿ ಸಂಗೀತ ಟೀಚರ್ಸು ಪಾಪ ಅವರು ಬ್ಲೈಂಡ್ ಇಷ್ಟು ಜನ ಇದ್ದಾರೆ, ಒಂದೇ ಒಂದು ಪೋಸ್ಟ್ ಇಲ್ಲ. ಮ್ಯಾಥ್ಸ್ ಟೀಚರ್ಸ್ ಕರೀತಾ ಇಲ್ಲ, ಹಿಂದಿ ಟೀಚರ್ಸ್ ಕರೀತಾ ಇಲ್ಲ, ಕನ್ನಡ ಟೀಚರ್ಸ್ GPSTRಲ್ಲಿ 10 ವರ್ಷದಿಂದ ಕರೆದಿಲ್ಲ, ಡ್ರಾಯಿಂಗ್ ಟೀಚರ್ಸ್ ಕರೆದಿಲ್ಲ. ನಾವು ಬಯಾಲಜಿಕಲ್ ಸೈನ್ಸ್ ಇಂಟಿಗ್ರೇಟೆಡ್ BSc MSc ಬಯಾಲಜಿಕಲ್ ಸೈನ್ಸ್ ಮಾಡಿರೋ ಸ್ಟೂಡೆಂಟ್ಸ್ ಸರ್, ಇಂಟಿಗ್ರೇಟೆಡ್ ಕೋರ್ಸಸ್ ಮಾಡಿದ್ದೀವಿ. ಸೊ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ನಮ್ಮ ಸರ್ಕಾರ ರೂಲ್ಸ್ ಯಾವ ಥರ ಫ್ರೇಮ್ ಮಾಡಿದೆ ಅಂತ. ಅಲ್ಲಿ ನೋಟಿಫಿಕೇಶನ್ ಬಿಟ್ಟಿರೋದು ಬಯಾಲಜಿಕಲ್ ಸೈನ್ಸ್ ಟೀಚರ್ ಅಂತ, ಬಟ್ ಆದರೆ ಬಯಾಲಜಿಕಲ್ ಸೈನ್ಸ್ ಓದಿರೋ ಸ್ಟೂಡೆಂಟೇ ಎಲಿಜಿಬಲ್ ಇಲ್ಲ ಸರ್. ಆ ಥರ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಒಂದು ಎಕ್ಸ್ಪರ್ಟ್ ಪ್ಯಾನಲ್ನ ಸೆಟ್ ಮಾಡಿ ಯಾವ್ಯಾವ ಯೂನಿವರ್ಸಿಟೀಸಲ್ಲಿ ಯಾವ್ಯಾವ ಸ್ಟೂಡೆಂಟ್ಸು ಯಾವ್ಯಾವ ಕೋರ್ಸ್ ತಗೊಂಡಿದ್ದಾರೆ, ಅದು ಎಲಿಜಿಬಲ್ ಇದೆಯಾ ಇಲ್ಲ ಅಂತ ಅವ್ರೇನು ಬ್ಯಾಕ್ಗ್ರೌಂಡ್ ಚೆಕ್ ವೆರಿಫೈ ಏನು ಮಾಡ್ದಿರಾ ಅವ್ರಿಗೆ ಬೇಕಾದಂಗೆ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಸರ್. ಈಗ ಬಯೋಕೆಮಿಸ್ಟ್ರಿ ಏನಿದೆ ಅದೂ ಪ್ಯೂರ್ ಕೆಮಿಸ್ಟ್ರಿಯಲ್ಲಿ ಅಪ್ಲೈಡ್ ಕೆಮಿಸ್ಟ್ರಿ ವಿನಃ ನಾವು ಅವ್ರು ಏನೇನು ಓದಿರ್ತಾರೋ ನಾವು ಓದಿದ್ದೀವಿ. ಆ ಬಯೋ ಅಂತ ಒಂದು ಕೆಮಿಸ್ಟ್ರಿ ಜೊತೆಗೆ ಸೇರಿರೋದ್ರಿಂದ ನಮ್ಮನ್ನು ರೆಕ್ರೂಟ್ಮೆಂಟ್ ಪ್ರೊಸೀಜರಿಂದ ಹೊರಗಿಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಗೆ ಇದರಿಂದ ತುಂಬ ತೊಂದರೆ ಆಗಿದೆ ಸರ್ ಎಲ್ಲ ವಿದ್ಯಾರ್ಥಿಗಳಿಗೆ. 15 ವರ್ಷಗಳಿಂದ ಕಾಲ್ಫಾರ್ಮ್ ಆಗ್ತಾ ಇಲ್ಲ ಸಂಗೀತ ಶಿಕ್ಷಕರ ನೇಮಕಾತಿ. ನಾವು ಅಂಧ ಕಲಾವಿದರಾಗಿದ್ದು, ಯಾಕಂದ್ರೆ ನಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ನಾವು 13ನೇ ತಾರೀಕಿಗೆ ಹೋದ ವಾರ 13ನೇ ತಾರೀಕಿಗೆ ಅನುಮತಿ ಕೊಡಕ್ಕೆ ಬಂದಿದ್ದೇವೆ ಇಲ್ಲಿ ಆಫೀಸರ್ಗಳಿಗೆ. ಸುಮಾರು 2,000 ಸಂಗೀತ ಶಿಕ್ಷಕರ ನೇಮಕಾತಿಗಳು ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ KPSC ಇದು 2,000 ಕರಿತೀನಂತ ಭರವಸೆ ಕೊಡ್ತಾ ಇದ್ದಾರೆ, ಆದರೂ ಕರಿತಾ ಇಲ್ಲ. ಆದ ಕಾರಣ ನಾವು ಏನು ಮಾಡಬೇಕು, ಅಂಧ ಕಲಾವಿದರು ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ, ವಿದ್ವತ್ ಅಂತಿಮ, B ಮ್ಯೂಸಿಕ್, M ಮ್ಯೂಸಿಕ್, KSET, PhD ಮಾಡಿದವರು, ಕಣ್ಣಿದ್ದವರು ಅದಾರೆ, ಕಣ್ಣಿಲ್ಲಾರ್ದವರು ಅದಾರೆ. ಹಿಂಗಾಗಿ ನಮ್ಮದು ಸಂಗೀತ ಕಲಿತು ಬೀದಿ ಬಿದ್ದಂಗೆ ಆಗ್ಯದ. ನಮ್ಮ ತಂದೆ ತಾಯಿ ಭಾಳ ಇದು ಮಾಡ್ತಾರೆ. ಸೊ ಹಾಗಾಗಿ ಈ ಸರ್ಕಾರಕ್ಕೆ ನಾ ಏನು ಮನವಿ ಮಾಡ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್, ನಾವು ಅಂಧ ಕಲಾವಿದರಾಗಿದ್ವಿ, ನಮ್ಮ ಸಂಗೀತ ಕಲಾವಿದರನ್ನ ನೋಡಿ ಆದಷ್ಟು ನಿಮ್ಮ ಗಮನಕ್ಕೆ ಬಂತಂದರೆ ನಮ್ಮ ಸಂಗೀತ ಕಲಾವಿದರು ಪೋಸ್ಟ್ ಕರಿಬೇಕು, ತಕ್ಷಣವೇ ಕರಿಬೇಕು. ಇಲ್ಕಂದ್ರೆ ಕರೀಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಬಂದು ಮುತ್ತಿಗೆ ಹಾಕೋದಂತರೂ ಗ್ಯಾರಂಟಿ. 15 ದಿನಗಳ ಹಿಂದೆ ಅಕ್ಷ ಸಂಘಟನೆ ಅಧ್ಯಕ್ಷರಾದ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಹೋಗಿ ಮನವಿ ಕೊಟ್ಟಿದ್ದೀವಿ. 15,000 ನೇಮಕಾತಿಯಲ್ಲಿ ನಮ್ಮನ್ನು ಕೂಡ ತೊಗೊಳ್ರಿ ಅಂತ. ಮೇಡಮ್ ಅವರು ಭರವಸೆ ಕೊಟ್ಟಿದ್ದರು, ನಾವು ಅದು 15,000 ಪೋಸ್ಟಲ್ಲಿ ಇದೆ, ನಾವು ಸಂಗೀತ ಪೋಸ್ಟ್ ತೊಗೊಳ್ತೀವಿ ಅಂತ. ಆದರೆ ಇದು ಈಗ ಅದರಲ್ಲಿ ಒಂದು ಪೋಸ್ಟ್ ಕೂಡ ಸಂಗೀತ ಪೋಸ್ಟ್ ಇಲ್ಲ. ಈಗ 15,000 ಶಿಕ್ಷಕರ ನೇಮಕಾತಿ ಏನು ಮಾಡ್ತಿದ್ದಾರಲ್ಲ, ಅದರಲ್ಲೇ ಈ ಕೂಡಲೇ 1,000 ಇಲ್ಲ ಅಥವಾ 1,500 ಸಂಗೀತ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿ ಅಂತೇಳಿ ಸರ್ಕಾರಿಗಳ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ನನ್ನ ಹೆಸರು ದುರ್ಗೇಶ್ ಅಂತ, ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೇವೆ. ಸರ್, ಪ್ರಮುಖವಾಗಿ ನನ್ನ ಹೆಸರು ಸುಮಾ ಅಂತ. ನಾನು ತುಮಕೂರು ಜಿಲ್ಲೆಯ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿ ವರ್ಕ್ ಮಾಡ್ತಿದ್ದು. ಒಂದು 15-20 ವರ್ಷದಿದೆ ನಮ್ಮ ದೈಹಿಕ ಶಿಕ್ಷಣ ಪೋಸ್ಟೇ ಒಂದು
ಕಾಲ್ಫರ್ ಆಗಿಲ್ಲ, ಅದು ಈಗ ಕಾಲ್ಫರ್ ಆಗಿದೆ. ಈ 5 ಇಯರ್ಸಿಂದ ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ಕೋಚಿಂಗ್ ತೊಗೊಳ್ಳೋದು ಬಿಡೋದು ಹೀಗೆ ನಡೀತಾ ಇತ್ತು. ಈಗೇನು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ, ಬರೀ ಬೆರಳೆಣಿಕೆಯಷ್ಟು ಮಾತ್ರ ಮಾಡಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅಟ್ಲೀಸ್ಟ್ 5-6 ಜಿಲ್ಲೆಗೆ ಒಂದು 425 ಪೋಸ್ಟ್ ಮಾಡಿದರೆ, ಇನ್ನು ರಿಮೈನಿಂಗ್ 25 ಡಿಸ್ಟಿಕ್ಕಿಗೆ ಸೇರಿ ಬರೀ 175 ಪೋಸ್ಟ್ ಮಾತ್ರ ಖಾಲಿ ಮಾಡಿದ್ದಾರೆ. 175 ಪೋಸ್ಟ್ ಅಷ್ಟೇನಾ ಖಾಲಿ ಇರೋದು? ಒಂದು ಡಿಸ್ಟಿಕ್ಕಿಗೆ ಎಷ್ಟು ತಾಲೂಕು ಇರ್ತವೆ? ಮಿನಿಮಮ್ 10-15 ತಾಲೂಕು ಇರ್ತವೆ. ಒಂದು ತಾಲೂಕಲ್ಲಿ ಅದೇ ಥರ 175 ಪೋಸ್ಟ್ ಅಂದರೆ ಒಂದು ಡಿಸ್ಟಿಕ್ಕಿಗೆ 3-4 ಪೋಸ್ಟ್ ಕೂಡ ಸಿಗೋದಿಲ್ಲ. ರಿಮೈನಿಂಗ್ 25 ಡಿಸ್ಟಿಕ್ಕಿಗೆ ಒಂದು ಡಿಸ್ಟಿಕ್ಕಲ್ಲಿ ಮಿನಿಮಮ್ 10-15 ತಾಲೂಕುಗಳಿರ್ತವೆ. 10-15 ತಾಲೂಕಲ್ಲಿ ಬರೀ 3-2 ಸ್ಕೂಲಲ್ಲಿ ಮಾತ್ರ ಫಿಸಿಕಲ್ ಎಜುಕೇಷನ್ ಖಾಲಿ ಇರೋದು. ಆ ಥರ ನೋಡಿದಾದರೆ ತುಂಬ ಇಲ್ಲಿ 5,000-6,000 7,000ವರೆಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಪೋಸ್ಟು ಖಾಲಿ ಇದ್ದಾವೆ. ದಯವಿಟ್ಟು ಅವೆಲ್ಲವೂ ಇದರಲ್ಲಿ ಮ್ಯಾಕ್ಸಿಮಮ್ ಈ ಮೊದಲ ಹಂತದಲ್ಲಿ ಒಂದು 2,500-3,000 ಪೋಸ್ಟ್ ಆದರೂ ಕಾಲ್ಫರ್ ಮಾಡಬೇಕು. ಬರೀ ಒಂದು ದೈಹಿಕ ಶಿಕ್ಷಣ ತರಬೇತಿ ಹೊಂದಿರೋರು 80-1 ಲಕ್ಷದವರೆಗೂ ಸಹ ನಿರುದ್ಯೋಗಿಗಳಿದ್ದಾರೆ. ಪಾಪ ಜಾತಕ ಪಕ್ಷಿಗಳಂತೆ ಕಾಯ್ತಾ ಕೂತಿದ್ದಾರೆ. ಹಾಗಾಗಿ ಮತ್ತೊಂದು ಈ ಪೋಸ್ಟ್ಗಳನ್ನ ಹೆಚ್ಚು ಮಾಡಬೇಕು. ಮತ್ತು ಇನ್ನೊಂದು ನಿಯಮ ಮಾಡಿದ್ದಾರೆ, 150 ಮಕ್ಕಳು ಇದ್ದರೆ ಮಾತ್ರ ಫಿಸಿಕಲ್ ಎಜುಕೇಷನ್ ಟೀಚರ್ ಕೊಡಬೇಕಂತ ಹೇಳಿದ್ದಾರೆ. ಹಂಗಾರೆ ರಿಮೈನಿಂಗ್ 70 ಮಕ್ಕಳು ಇರೋರು ಅವ್ರ ಮಕ್ಕಳಲ್ವಾ ಅವರು? ಅವ್ರಿಗೂ ಸಹ ಫಿಸಿಕಲ್ ಟೀಚರ್ ಬೇಕು. ನೋಡಿ, ಈಗ ಫಿಸಿಕಲ್ ಆ್ಯಕ್ಟಿವಿಟಿ ನಡೀತಾ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ನಡೀತಿಲ್ಲದಕ್ಕೆ ಮಕ್ಕಳು ಮೈಂಡ್ ಸಹ ಎಲ್ಲ ಮೊಬೈಲ್ ಮತ್ತು TV ಮೊಬೈಲ್ನ ಅವಲಂಬನೆ ಮಾಡ್ತಿದ್ದಾರೆ. ನೆಕ್ಸ್ಟು ಇದರಿಂದ ತುಂಬ ಹೆಲ್ತ್ ಸಹ ಡಿಸೀಸಸ್ ಆಗ್ತಿದೆ. ಒಂದು ಮೆಮೊರಿ ಆಗಲಿ, ಮುಂಚೆ ಹಾಡ್ತಿದ್ದೋ ಒಂದು ಮಕ್ಕಳು ಮೆಮೊರಿ ಇದಕ್ಕೂ ಈಗಿನ ಮೆಮೊರಿ ಇದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವಾಗೇನು ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಯನ್ನು ನೋಟಿಸನ್ನು ಹೊರಡಿಸಿದೆ. ಇವತ್ತು ಕರಡು ಪತ್ರವನ್ನು ಹೊರಡಿಸಿದೆ. ಅದರಲ್ಲಿ ದೈಹಿಕ ಶಿಕ್ಷಕರನ್ನು ತುಂಬ ಕಡೆಗಣಿಸಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ. 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ದೈಹಿಕ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊತಾ ಇದ್ರ. ಕಳೆದ 20 ವರ್ಷಗಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಂಡಿಲ್ಲ. ನಾವು 20 ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮನ್ನು ಕಡೆಗಣಿಸ್ತಾರೆ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ನೇಮಕಾತಿ ಮಾಡುತ್ತೆ ಅಂತ ತುಂಬ ನಮಗೆ ಹೋಪ್ ಇತ್ತು. ಬಟ್ ಇವಾಗ ಅದನ್ನು ನೇಮಕಾತಿ ಅದು ಕೇವಲ ಬೆರಳೆಣಿಕೆಯಷ್ಟೇ ನೇಮಕಾತಿ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.